ಮಿತ್ರರೇ ನಮಸ್ಕಾರ. ನಾವಿವತ್ತು ನನ್ನ ವಿಡಿಯೋದಲ್ಲಿ ಪದೇ ಪದೇ ಒಂದು ಮಾತನ್ನು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಅದೇನಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ಆಳ್ತಾ ಇದಾವೆ ಕೆಲವೊಂದಿಷ್ಟು ಶಕ್ತಿಗಳು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಈ ಶಕ್ತಿಗಳು ಈಗ ಪ್ರಪಂಚ ಯಾವ ರೀತಿ ಇರಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದ್ದಾವೆ ಮತ್ತು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದಾವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಈಗ ಪ್ರಪಂಚ ಹೇಗಿರ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಿಂದೆ ಪ್ರಪಂಚವನ್ನ ಹೇಗೆ ಡಿಸೈನ್ ಮಾಡಿದ್ವು ಅನ್ನುವಂಥದ್ದನ್ನ ನಾವು ನೋಡೋಣ. ಕ್ಲಿಯರ್ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು 18 ಮತ್ತು 19ನೇ ಸೆಂಚುರಿಗಳಲ್ಲಿ ಆಗುತ್ತೆ. ಆಗೇನಾಗುತ್ತೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿನ ಸ್ಟಾರ್ಟ್ ಆಗುತ್ತೆ, ಎಲ್ಲಾ ಕಡೆ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗ್ತವೆ. ಆಗ ಈ ಪ್ರಪಂಚವನ್ನು ಆಳುವಂತಹ ಶಕ್ತಿಗಳ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಕೇವಲ ದುಡ್ಡು ಮಾಡೋದು. ಹೇಗೆ ದುಡ್ಡು ಮಾಡೋದು ಅಂತ ಹೇಳಿದ್ರೆ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡಿದಂತಹ ಇಂಡಸ್ಟ್ರಿಗಳಿಗೆ ಕೆಲಸಗಾರರು ಬೇಕಲ್ಲ, ಸಾಮಾನ್ಯ ಜನರನ್ನ ಎಳ್ಕೊಂಡ್ಬಂದು ಅವರನ್ನ ಕತ್ತೆ ತರ ಕೆಲಸ ಮಾಡುವಂತದ್ದು. ಮಿತ್ರರೇ, ಇನ್ನು 19ನೇ ಶತಮಾನದ ನಂತರ 20ನೇ ಶತಮಾನಕ್ಕೆ ಬಹಳಷ್ಟು ಟೆಕ್ನಾಲಜಿಗಳು ಇನ್ನ ಬೆಳೀತವೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗಳು ಜಾಸ್ತಿ ಆಗೋದ್ರಿಂದ ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, MNCಗಳು, TNCಗಳು ಬರ್ತಾ ಹೋಗ್ತವೆ. ಸಾಫ್ಟ್ವೇರ್, ಮೊಬೈಲ್, ವೆಬ್ ಡೆವಲಪ್ಮೆಂಟ್, ಇಂಟರ್ನೆಟ್ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಆದಾಗ ಆಲ್ರೆಡಿ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಸಮಯದಲ್ಲಿ ಜನರನ್ನ ಕಂಟ್ರೋಲ್ ಮಾಡುವಂತಹ ಒಂದು ನಶೆ ಏನಿದೆ ಅವನ್ನ ಹತ್ತಿಸ್ಕೊಂಡಂತ ಈ ಪ್ರಪಂಚವನ್ನ ನಡೆಸ್ತಾ ಇರುವಂತಹ ಶಕ್ತಿಗಳು ಇನ್ನೂ ಒಂದು ಮಟ್ಟಿಗೆ ಕಂಟ್ರೋಲ್ ಹೋಗ್ತವೆ. ಅದೇನಂತ ಹೇಳಿದ್ರೆ ಕೇವಲ ಕೆಲಸ ಮಾತ್ರ ಅಲ್ಲ, ಜನಗಳು ಓದಬೇಕು ಅಂತ ಹೇಳಿದ್ರೆ ಯಾವ ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ಸ್ಕೂಲ್ಗಳಿಗೆ ಬರಬೇಕು ಮತ್ತು ಅವ್ರಿಗೆ ತಿನ್ನಬೇಕು ಅಂತ ಹೇಳಿದ್ರೆ ನಾವು ಬೆಳೆಯುವಂತಹ ಆಹಾರವನ್ನೇ ಅವ್ರು ತಿನ್ನಬೇಕು. ಜನರಿಗೆ ಕಾಯಿಲೆ ಬಂತು ಅಂತ ಹೇಳಿದ್ರೆ ನಾವು ಕಟ್ಟಿರುವಂತಹ ಆಸ್ಪತ್ರೆಗೆ ಬರಬೇಕು. ಹೀಗೆ ಕೇವಲ ಕೆಲಸದಿಂದ ಹಿಡಿದು ಅದಾದ ನಂತರ ಜನರ ಜೀವನದ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕಂಟ್ರೋಲಿಗೆ ತೆಗೆದುಕೊಂಡಂತಹ ಈ ವಿಶ್ವವನ್ನು ನಡೆಸುತ್ತಿರುವಂತಹ ಶಕ್ತಿಗಳಿಗೆ ಆಗಲೂ ಕೂಡ ಸಾಲಲಿಲ್ಲ. ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಈ ಕಂಟ್ರೋಲ್ ನಿಂದ ಹೊರಗುಳಿದಿದ್ದಾರೆ ಅನ್ನುವಂತಹ ಒಂದು ಅನುಭವ ಆಯ್ತು. ಹೀಗೆ ಅವ್ರಿಗೆ ಇನ್ನೂ ಕಂಟ್ರೋಲ್ ಬೇಕು ಅನ್ನಿಸ್ದಾಗ ಅದಕ್ಕೆ ತಕ್ಕನಾಗೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಕೂಡ ಆಗ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಶಕ್ತಿಗಳು ಜನರನ್ನ ಕಂಟ್ರೋಲ್ ಮಾಡೋದೇ ಟೆಕ್ನಾಲಜಿಗಳ ಮೂಲಕ. ಹೀಗೆ ಅವರು ಯೋಚನೆ ಮಾಡ್ತಿದ್ದಾಗ್ಲೇನೆ ಮತ್ತು ಹೊಸ ಹೊಸ ಟೆಕ್ನಾಲಜಿಗಳಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ನ್ಯೂರೋ ನೆಟ್ವರ್ಕ್ಗಳು, ಈ ರೀತಿಯಾದಂತಹ ಟೆಕ್ನಾಲಜಿಗಳು ಮತ್ತು ಜನರ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಅವಕ್ಕೆ ಹೆಲ್ಪ್ ಮಾಡ್ತಾ ಇದಾವೆ. ಮಿತ್ರರೇ, ಇಂತಹ ಸಮಯದಲ್ಲೇನೆ ಈ ಪ್ರಪಂಚವನ್ನ ಆಳುವಂತಹ ಮಹಾಶಕ್ತಿಗಳಿಗೆ ಒಂದು ಯೋಚನೆ ಬರ್ತದೆ. ಅದೇನಂತ ಹೇಳಿದ್ರೆ ಈಗ ಪ್ರಪಂಚದಲ್ಲಿ ಎಷ್ಟೋ ಗೌರ್ಮೆಂಟ್ ಗಳಿದಾವೆ. ಭಾರತಕ್ಕೆ ಭಾರತೀಯ ಗೌರ್ಮೆಂಟ್, ಚೀನಾಕ್ಕೆ ಚೀನಾದ ಗೌರ್ಮೆಂಟ್, ಅಮೆರಿಕಕ್ಕೆ ಅಮೆರಿಕಾದ ಗೌರ್ಮೆಂಟ್. ಆದ್ರೆ ಈ ಪ್ರಪಂಚವನ್ನು ಆಳುವಂತಹ ಮಹಾಶಕ್ತಿಗಳು ಯಾವ ಯೋಚನೆಯನ್ನ ಮಾಡ್ತವೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಗೌರ್ಮೆಂಟ್ ಅನ್ನ ಸೆಟಪ್ ಮಾಡಬೇಕು. ಆ ಗೌರ್ಮೆಂಟ್ ಇಡೀ ಪ್ರಪಂಚದ ಜನರನ್ನ ಆಳ್ಬೇಕೆ ಹೊರತು ಬೇರೆ ಬೇರೆ ದೇಶಗಳು ಗೌರ್ಮೆಂಟ್ ಬೇರೆ ಬೇರೆ ದೇಶಗಳನ್ನೆಲ್ಲ ಅನ್ನುವಂತಹ ಯೋಚನೆಗೆ ಬಿದ್ದು ಅವರು 1970-80ರಲ್ಲೇ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಇದು 1945-46 ಈ ಸಮಯದಲ್ಲೇನೆ ಫಾರ್ಮ್ ಆಗುತ್ತೆ. ಆದ್ರೆ ಅದು ನಿಜವಾಗಿ ಕೆಲಸಕ್ಕೆ ಬಂದಿದ್ದು ಈ ಪ್ರಪಂಚವನ್ನು ಆಳುತ್ತಿರುವಂತಹ ಮಹಾಶಕ್ತಿ ಯಾವಾಗ ಅಂತ ಹೇಳಿದ್ರೆ 1970 ಮತ್ತು 80ರ ಆಸ್ಪಾಸ್ನಲ್ಲಿ. ಮಿತ್ರರೇ, ನೀವು ಒಂದು ಅಬ್ಸರ್ವ್ ಮಾಡಿದಿರಾ, ಬೇರೆ ಬೇರೆ ದೇಶಗಳು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪಾಲಿಸಿ ಇರಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡೋದು ಈ ಇನ್ಸ್ಟಿಟ್ಯೂಷನ್ಗಳು. ವರ್ಲ್ಡ್ ಬ್ಯಾಂಕಿನ ಅಗ್ರಿಮೆಂಟ್ಸ್ ಗಳು ಮತ್ತು ಒಂದು ದೇಶ ಇನ್ನೊಂದು ದೇಶಕ್ಕೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಸಾಲ ಕೊಡೋದಕ್ಕೆ ಕ್ರೆಡಿಟ್ಸ್ ಮತ್ತಿತರ ಒಂದು ರೇಟಿಂಗ್ಸ್ ಗಳನ್ನ ಕೊಡುವಂತದ್ದು IMF. ಮಿತ್ರರೇ, ಹೀಗೆ ಒಂದು ಪ್ರಯೋಗವನ್ನ UN ಮುಖಾಂತರ ಮಾಡಿದಂತಹ ಈ ಮಹಾಶಕ್ತಿಗಳು ಈ ಪ್ರಪಂಚವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದನ್ನ UN ನ ಮುಖಾಂತರ ಅರ್ಥಕೋತವೆ ಅಥವಾ ಒಂದು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಂತವೆ ಹೇಗೆ ಮಾಡಬೇಕು ಅನ್ನುವಂಥದ್ದು. ಇನ್ನ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತಹ ಎಲ್ಲಾ ಗೌರ್ಮೆಂಟ್ ಒಪ್ಸಿ ಒಂದೇ ಒಂದು ಗೌರ್ಮೆಂಟ್ ಗಳನ್ನ ಫಾರ್ಮ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಈ ಗೌರ್ಮೆಂಟ್ ಗಳನ್ನ ಹೆದರಿಸಬೇಕು. ಹೇಗೆ ಎದುರಿಸಬೇಕು ಅಂತ ಹೇಳಿದ್ರೆ ಟೆರರಿಸಂ, ಕ್ಲೈಮೇಟ್ ಚೇಂಜ್ ಮತ್ತು ಮೈಗ್ರೇಷನ್ ಇಂತಹ ವಿಷಯಗಳನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯುನೈಟೆಡ್ ನೇಷನ್ಸ್ ಅನ್ನ ಬಳಸ್ಕೊಂಡು ಕೆಲವೊಂದಿಷ್ಟು ಕಾನೂನುಗಳನ್ನ ಮಾಡ್ತಾ ನಿಧಾನವಾಗಿ ಈ ಬೇರೆ ಬೇರೆ ದೇಶಗಳ ಗೌರ್ಮೆಂಟ್ ಗಳನ್ನ ನಾಶ ಮಾಡಬೇಕು ಅನ್ನುವಂತಹ ಐಡಿಯಾಗೆ ಅವುಗಳು ಬರ್ತವೆ. ಅವುಗಳು ಆ ಐಡಿಯಾಕ್ಕೆ ಬಂದ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ಕೂಡ ತರ್ತವೆ. ಮಿತ್ರ, ನೀವು ಒಂದು ಅಬ್ಸರ್ವ್ ಮಾಡಿದಿರಾ, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನ ನೀವು ಅವುಗಳ ಒಂದು ಜನ್ಮ ಸ್ಥಳವನ್ನ ಕೆದಕ್ತಾ ಹೋದ್ರೆ ಅದು ಕೇವಲ ಒಂದು ದೇಶಕ್ಕೆ ಮಾತ್ರವೇ ಸಂಬಂಧಪಟ್ಟಿರುತ್ತೆ. ಆ ದೇಶ ಯಾವುದು ಅಂತ ಕಮೆಂಟ್ ಮಾಡಿ. ಆ ದೇಶ ಅಗೈನ್ ಕ್ಲೈಮೇಟ್ ಚೇಂಜ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದೇ ದೇಶಗಳ ನಿಯಮವನ್ನ ರೂಪಿಸ್ತವೆ ಯುನೈಟೆಡ್ ನೇಷನ್ ಅನ್ನ ಬಳಸ್ಕೊಂಡು ಮತ್ತು ಅದೇ ನೇಷನ್ ನೇ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಕಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇರಕ್ ಸ್ಟಾರ್ಟ್ ಮಾಡುತ್ತೆ ಬೇರೆ ದೇಶಗಳ ಮೇಲೆ. ಮತ್ತು ನೀವು ಸರಿಯಾಗಿ ಹುಡುಕ್ತು ಅಂತ ಹೇಳಿದ್ರೆ ಅದೇ ನೇಷನ್ ಬೇರೆ ನೇಷನ್ ಒಳಗಡೆ ಬೇರೆ ನೇಷನ್ನಿನ ಜನರನ್ನ ತೋರಿಸ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ನೀವು ನೋಡ್ತು ಅಂತ ಹೇಳಿದ್ರೆ ಆಫ್ರಿಕನ್ ದೇಶದವರು ಅಥವಾ ಈ ಮಿಡಲ್ ಈಸ್ಟರ್ನ್ ದೇಶದ ಸಾಕಷ್ಟು ಘರ್ಷಣೆ ಇರ್ತಾರಲ್ಲ, ಈ ನೇಷನ್ ಜನಗಳು ಯಾಕೆ ಯುರೋಪ್ಗೆ ಹೋಗ್ತಾ ಇದಾರೆ ಅದು ಬಿಡಿ,
ತೀರಾ ದೂರದ ಎಕ್ಸಾಂಪಲ್ ಆಯ್ತು, ನಿಮಗೆ ಹತ್ರದ ಎಕ್ಸಾಂಪಲ್ ಕೊಡ್ತೀನಿ. ಅದೇನಂತ ಹೇಳಿದ್ರೆ, ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಬಂದಾಗ ನೀವು ಯಾವ ದೇಶದವರು, ಭಾರತದವರು ನೀವು ಇವ್ರನ್ನ ಬಿಟ್ಕೋಬೇಕು, ಇವ್ರಿಗೆ ಯಾವುದೇ ನೆಲೆ ಇಲ್ಲ, ಇವರಿಗೆ ನೆಲೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದನ್ನ ನೋಡಿ ಇದೆಲ್ಲದನ್ನು ಅವರು UN ಮುಖಾಂತರ ಹೇಳಿಸ್ತಾರೆ. UN ಅನ್ನ ಕಂಟ್ರೋಲ್ ಮಾಡ್ತಿರುವಂತದ್ದು ಯಾವ ದೇಶ, ಇದೆಲ್ಲದನ್ನು ನೀವು ಅರ್ಥ ಮಾಡ್ಕೊಂಡಾಗ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂತ ಹೇಳಿದ್ರೆ, ಈ ಪ್ರಪಂಚವನ್ನ ನಡೆಸ್ತಾ ಇರುವಂತಹ ಶಕ್ತಿ ಇಡೀ ಪ್ರಪಂಚವನ್ನ ಯಾವ ರೀತಿ ಫಾರ್ಮ್ ಮಾಡಬೇಕು ಅನ್ಕೊಂಡಿದಾವೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಾದ್ಯಂತ ಒಂದೇ ಒಂದು ಗೌರ್ಮೆಂಟ್ ಆಗ್ಬೇಕು. ಆ ಗೌರ್ಮೆಂಟ್ ಅನ್ನ ಆಲ್ಮೋಸ್ಟ್ ಆಲ್ ಒಂದು ದೇಶ ಕಂಟ್ರೋಲ್ ಮಾಡುತ್ತೆ ಮತ್ತು ಇಡೀ ಪ್ರಪಂಚದಾದ್ಯಂತ ಇರುವಂತಹ ಜನರು ಒಂದು ಡಿಜಿಟಲ್ ಕೇಜಿನ ಒಳಗಡೆ ಇರಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚವನ್ನ ಆಳುವಂತಹ ಶಕ್ತಿಗಳೇನಿದಾವೆ ಅವುಗಳ ತುದಿಯಲ್ಲಿ ಎಲ್ಲಾ ಜನರು ಕಂಟ್ರೋಲಿಗೆ ಸಿಗಬೇಕು ಮತ್ತು ಅವ್ರು ಏನ್ ಹೇಳ್ತಾರೋ ಜನರು ಹಾಗೆ ಬದುಕಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಇನ್ನ ಮೂರನೇದಾಗಿ, ಎಲ್ಲ ದೇಶದಲ್ಲಿರುವಂತಹ ಜನರು ಯಾವತ್ತೂ ಶಾಂತಿ, ಸಹನೆ, ನೆಮ್ಮದಿ ಇಂದ ಸಹಬಾಳ್ವೆ ನಡೆಸಬಾರದು. ಅದಕ್ಕೇನೆ ಒಂದು ದೇಶದಲ್ಲಿ ಒಂದೇ ತರ ಜನರಿತ್ತು ಅಂತ ಹೇಳಿದ್ರೆ ನೆಮ್ಮದಿಯಾಗಿರ್ತಾರೆ. ಅದ್ರ ಬದಲು ಬೇರೆ ದೇಶದ ಜನರನ್ನ ಆ ದೇಶದ ಒಳಗೆ ತೂರಿಸಿ ಎರಡೂ ಜನರ ನಡುವೆ ಒಂದು ಕಿತ್ತಾಟಗಳನ್ನ ತಂದು ಒಡೆದು ಆಳುವ ನೀತಿ ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ. ಯಾವುದನ್ನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೆದಂತಹ ಸಮಯದಲ್ಲಿ ಇಂಗ್ಲೆಂಡ್ ಹತ್ರ ಇತ್ತು ಆ ಶಕ್ತಿ ಇದನ್ನೇ ಯೂಸ್ ಮಾಡ್ಬಿಟ್ಟೆ ಬೇರೆ ದೇಶಗಳನ್ನ ಒಡೆದು ಆಳಿತ್ತು. ಈಗ ಶಕ್ತಿ ಯಾವ ದೇಶಕ್ಕೆ ಹೋಗಿದೆ ಅಂತ ನಿಮಗೆ ಗೊತ್ತು. ಆ ದೇಶ ಕೂಡ ಎಲ್ಲಾ ಕಡೆ ಇದೇ ಮಾಡ್ತಾ ಇದೆ. ಎಲ್ಲಾ ಕಡೆ ಬೇಸಿಕಲಿ ಒಡೆಯುವಂಥದ್ದು, ನಂತರ ಆಳುವಂಥದ್ದು. ಟೋಟಲ್ ಆಗಿ ಜನಗಳು ನೆಮ್ಮದಿಯಾಗಿ ಇರಬಾರದು ಅನ್ನುವಂಥದ್ದೇ ಈ ಮಹಾಶಕ್ತಿಗಳ ಉದ್ದೇಶ. ಹಾಗಿದ್ದಾಗಲೇ ಅಲ್ವೇ ಎಲ್ಲರನ್ನು ಕಂಟ್ರೋಲ್ ಮಾಡಕ್ಕಾಗೋದು. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.